ವ್ಯವಸ್ಥೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಸಚಿವರ ವಿರೋಧಕ್ಕೆ ಹೈ ಡೋಂಟ್ ಕೇರ್, ಅಖಾಡಕ್ಕೆ ಧುಮುಕಲು ಖರ್ಗೆ ಫರ್ಮಾನು. ಮೊದಲ ಲಿಸ್ಟ್ ಅಲ್ಲಿ ಯಾವ ಸಚಿವರ ಹೆಸರು? ಕಾಂಗ್ರೆಸ್ ಲೋಕತಂತ್ರ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದು, ಮೊದಲ ಲಿಸ್ಟ್ ಅಲ್ಲಿ ರಾಜ್ಯದ 10 ರಿಂದ 15 ಕ್ಷೇತ್ರಗಳು ಫೈನಲ್ ಆಗಿವೆ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. ಇವತ್ತು ಸಂಜೆಯೇ ಮೊದಲ ಲಿಸ್ಟ್ ರಿಲೀಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇವತ್ತು ಸಂಜೆಯೇ ಈ ಪಟ್ಟಿ ಬಿಡುಗಡೆಯಾಗುವಂತಹ ಲಕ್ಷಣಗಳು ಈಗಾಗಲೇ ಕಾಣಿಸ್ತಾ ಇದೆ. ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಫಿಕ್ಸ್ ಆಗಿದ್ದಾರೆ, ಯಾವ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಅಂತ ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರಕ್ಕೆ ಡಿಕೆ ಸುರೇಶ್ ಟಿಕೆಟ್ ಫಿಕ್ಸ್. ಮಂಡ್ಯಗೆ ಸ್ಟಾರ್ ಚಂದ್ರಗೆ ಟಿಕೆಟ್ ಬಹುತೇಕ ಖಚಿತ. ವಿಜಯಪುರದಲ್ಲಿ ರಾಜು ಅಲಗೂರ್ಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ. ಚಿತ್ರದುರ್ಗದಲ್ಲಿ ಬಿಎನ್ ಚಂದ್ರಪ್ಪ ಅವರಿಗೇನೆ ಟಿಕೆಟ್ ಫಿಕ್ಸ್ ಆಗುವಂತಹ ಚಾನ್ಸಸ್ ಇದ್ದು, ರಾಯಚೂರಿನಿಂದ ಕುಮಾರ್ ನಾಯಕ್ಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆಗಳು ಇದೆ. ಇನ್ನು ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನೆಗೆ ಚಾನ್ಸ್ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಮೊದಲ ಪಟ್ಟಿ ಸಂಜೆ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದ್ದು, ಇವತ್ತು ಸಂಜೆಯೇ ಮೊದಲ ಪಟ್ಟಿ ರಿಲೀಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ದೊಡ್ಡ ಮಟ್ಟದ ತಯಾರಿಯನ್ನ ಎಲ್ಲಾ ಪಕ್ಷಗಳು ಮಾಡಿಕೊಳ್ತಾ ಇದೆ ಚುನಾವಣೆಗೆ. ಈಗಾಗಲೇ ಲೋಕಸಭಾ ಚುನಾವಣೆಯ ಈ ಒಂದು ಹತ್ತಿರದಲ್ಲಿರುವಂತಹ ಸಂದರ್ಭದಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಾ ಇದ್ರೆ. ಬಿಜೆಪಿ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ, ಕಾಂಗ್ರೆಸ್ ಇವತ್ತು ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಲಿದೆ. ಈಗಾಗಲೇ ಕೈ ಸಂಭಾವ್ಯರ ಫೋಟೋಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ನಿಮ್ಮ ಮುಂದೆ ಒಂದಷ್ಟು ಸಂಭಾವ್ಯರು ಯಾರ್ಯಾರು ಯಾವ್ಯಾವ ಕ್ಷೇತ್ರಕ್ಕೆ ಅನ್ನೋದರ ಮಾಹಿತಿಯನ್ನ ಇಡ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯಲ್ಲೇ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಿಂದ ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರನ್ನ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್, ಮಂಡ್ಯದಿಂದ ಸ್ಟಾರ್ ಚಂದ್ರು, ಈಗಾಗಲೇ ಅವರ ಹೆಸರು ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು, ಅವರನ್ನೇ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ವಿಜಯಪುರದಿಂದ ರಾಜು ಅಲಗೂರ್ ಅವರನ್ನ ಕೂಡ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಈ ಒಂದು ಮೊದಲ ಪಟ್ಟಿಯಲ್ಲಿ ಇವರೆಲ್ಲರೂ ಕೂಡ ಈಗ ಅಭ್ಯರ್ಥಿಗಳಾಗಿ ಆ ಕ್ಷೇತ್ರಗಳಿಂದ ಕಣಕ್ಕಿಳಿಸುವಂತಹ ಸಾಧ್ಯತೆಗಳನ್ನ ನಾವು ಗಮನಿಸಬಹುದು. ಚಿತ್ರದುರ್ಗದಿಂದ ಬಿಎನ್ ಚಂದ್ರಪ್ಪ, ರಾಯಚೂರಿನಿಂದ ಕುಮಾರ್ ನಾಯಕ್ ಅವರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಿಂದ ಒಂದು 10 ರಿಂದ 15 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಕುತೂಹಲ ಇದೆ. ಪ್ರಮುಖವಾಗಿ ಸಚಿವರು ಕೂಡ ಲೋಕ ಅಖಾಡಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆ ರೀತಿಯ ಫರ್ಮಾನ್ ಅನ್ನು ಕೂಡ ಹೊರಡಿಸಲಾಗಿದೆಯಂತೆ. 3 ಸಚಿವರಿಗೆ ಈ ಬಾರಿ ಟಿಕೆಟ್ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಯಾರ್ಯಾರಿಗೆ ನೋಡ್ತಾ ಹೋಗೋಣ. ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಅದರ ಜೊತೆಗೆ HC ಮಹದೇವಪ್ಪ ಬಹಳ ಬಲವಾಗಿ ವಿರೋಧಿಸ್ತಾ ಇದ್ದಾರೆ, ನನಗೆ ಬೇಡವೇ ಬೇಡ ಅಂತ ಹೇಳಿ. ಇವ್ರು 3 ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಿದ್ಧತೆ ಮಾಡ್ಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಕೂಡ ಈಗ ಹೈಕಮಾಂಡ್ ಕೊಟ್ಟಿದೆಯಂತೆ. ಇವತ್ತೇ ನಾವು ಗಮನಿಸ್ತಾ ಇದ್ವಿ. ಇವತ್ತು ತನ್ನ ಬರ್ತ್ಡೇಯ ವಿಚಾರದಲ್ಲಿ ಎಲ್ಲಾ ಕಡೆ ಮುನಿಯಪ್ಪ ಅವರು ಕೂಡ ಆಲ್ರೆಡಿ ರೌಂಡ್ಸ್ ಮಾಡ್ತಾ ಇದ್ದಾರೆ. HC ಮಹದೇವಪ್ಪ ಅವರು ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ತನ್ನ ಮಗಳಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕೋಲಾರ ಟಿಕೆಟ್ ಮುನಿಯಪ್ಪಗೆ ಫಿಕ್ಸ್ ಆಯ್ತಾ? ಈಗಾಗಲೇ ನಾನು ಹೇಳ್ತಾ ಇದ್ದೆ, ದೇವಸ್ಥಾನ, ದರ್ಗಾ, ಚರ್ಚ್ಗಳಿಗೆ ಈಗಾಗಲೇ ಭೇಟಿ ಕೊಡ್ತಾ ಇದ್ದಾರೆ ಸಚಿವ ಮುನಿಯಪ್ಪ ಅವರು. ಹುಟ್ಟು ಹಬ್ಬದ ಹೆಸರಿನಲ್ಲಿ ದೇಗುಲ, ದರ್ಗಾಕ್ಕೆ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ, ರೌಂಡ್ಸ್ ಹಾಕ್ತಾ ಇದ್ದಾರೆ. ಬೆಂಬಲಿಗರು, ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆಯನ್ನ ಕೂಡ ಆಲ್ರೆಡಿ ಈಗಾಗಲೇ ಮಾಡ್ತಾ ಇದ್ದಾರೆ, ಆರಂಭ ಮಾಡಿದ್ದಾರೆ. ಈಗಾಗಲೇ ಕ್ಷೇತ್ರವನ್ನ ಸುತ್ತೋದಿಕ್ಕೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಎಲೆಕ್ಷನ್ ಕ್ಯಾಂಪೇನ್ ಮಾಡುವ ಸಂದರ್ಭದಲ್ಲಿ ಹೇಗಿರುತ್ತಲ್ಲ ಅದೇ ರೀತಿಯ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಈಗಾಗಲೇ ರಾಜ್ಯಸಭೆಗೆ ಸುಧಾ ಮೂರ್ತಿ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ. ಮಹಿಳಾ ದಿನಾಚರಣೆಯ ದಿನವೇ ಬಿಗ್ ಗಿಫ್ಟ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸುಧಾ ಮೂರ್ತಿ ಅವರನ್ನ ರಾಜ್ಯಸಭೆಗೆ
ನಾಮ ನಿರ್ದೇಶನವನ್ನ ಮಾಡುವುದರ ಮೂಲಕ ಮಹಿಳಾ ದಿನಾಚರಣೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನವೇ ಈಗ ಸುಧಾ ಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡುವುದರ ಮೂಲಕ ಬಿಗ್ ಗಿಫ್ಟ್ ಅನ್ನ ನೀಡಲಾಗಿದೆ. ಈಗಾಗಲೇ ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥೆ ಆಗಿರುವಂತಹ ಸುಧಾ ಮೂರ್ತಿ ಅವರನ್ನ ರಾಜ್ಯಸಭೆಗೆ ನಿರ್ದೇಶನ ಮಾಡಲಾಗಿದೆ. ನಾಮ ನಿರ್ದೇಶನವನ್ನ ಮಾಡಲಾಗಿ ಎಕ್ಸ್ಪೋಸ್ ನಲ್ಲಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಕೇವಲ ಈ ಒಂದು ಸಂಸ್ಥೆ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ಕೂಡ ಎತ್ತಿದ ಕೈ ಸುಧಾ ಮೂರ್ತಿ ಅವರು. ಇನ್ಫೋಸಿಸ್ ಫೌಂಡೇಶನ್ ಮೂಲಕ, ಈ ಒಂದು ಪ್ರತಿಷ್ಠಾನದ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡಿರುವಂತಹ ಕರ್ನಾಟಕದ ಹೆಮ್ಮೆಯ ಸುಧಾ ಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮ ನಿರ್ದೇಶನಗೊಳಿಸಲಾಗಿದೆ. ಮಹಿಳಾ ದಿನಾಚರಣೆ ಇವತ್ತು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲೇ ಈ ಒಂದು ಗೌರವವನ್ನ ಕೊಟ್ಟಿರುವಂತದ್ದು ಈಗಾಗಲೇ ಬಿಗ್ ಗಿಫ್ಟ್ ಅಂತಾನೆ ಹೇಳಬೇಕಾಗುತ್ತೆ, ದೊಡ್ಡ ಉಡುಗೊರೆ ಅಂತಾನೆ ಹೇಳಬೇಕಾಗತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಲೋಕಸಭೆಗೆ ಚುನಾವಣೆಗೆ ತಯಾರಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬೇರೆ, ಸೊ ರಾಜ್ಯಸಭೆಗೆ ನಾಮ ನಿರ್ದೇಶನವನ್ನ ಮಾಡಲಾಗಿದೆ ಸುಧಾ ಮೂರ್ತಿ ಅವರನ್ನ. ಈ ಮೂಲಕ ಬಿಗ್ ಗಿಫ್ಟ್ ಅಂತಾನೆ ಹೇಳಬಹುದಲ್ವಾ ಅಂತ? ಖಂಡಿತವಾಗಿಯೂ ನವಿತಾ ಜೈನ್ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರುವ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಮಹಿಳಾ ದಿನಾಚರಣೆ ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಹೆಮ್ಮೆಯ ಪುತ್ರಿ ಡಾಕ್ಟರ್ ಸುಧಾ ಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮಕರಣ ಮಾಡಿರುವಂತದ್ದು. ಆ ಮುಖಾಂತರ ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರ ದೇಶಾದ್ಯಂತ ತನ್ನದೇ ಆದ ಸೇವಾ ಚಟುವಟಿಕೆಗಳನ್ನು ಮಾಡ್ತಿರುವಂತಹ ಸುಧಾ ಮೂರ್ತಿ ಅವರು ನಾಡಿನ ಜನಪ್ರಿಯ ಮಣಿಗಳಲ್ಲಿ ಇವರು ಕೂಡ ಒಬ್ರು. ಅಲ್ಲದೆ ಕರ್ನಾಟಕದವರಾಗಿರೋದ್ರಿಂದ ಇದು ಕರ್ನಾಟಕಕ್ಕೂ ಕೂಡ ಒಂದು ಎಲ್ಲ ಮುಕಟಮಣಿ ಅಂತ ಹೇಳ್ಬೋದು, ಇದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಹಾಗಾಗಿ ಸುಧಾ ಮೂರ್ತಿ ಅವ್ರನ್ನ ನೇಮಕ ಮಾಡುವ ಮುಖಾಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನದಲ್ಲಿ ಇದು ಮಹಿಳೆಯರಿಗೆ, ಇಡೀ ದೇಶದ ಮಹಿಳೆಯರಿಗೆ ಕೊಟ್ಟಂತ ಒಂದು ಗಿಫ್ಟ್ ಅಂತಲೇ ಹೇಳಿದ್ರೆ ತಪ್ಪಾಗ್ಲಾರ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮುಖಾಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲೇ ಇಂತಹ ಒಳ್ಳೆಯ ದಿನದಲ್ಲೇ ಡಾಕ್ಟರ್ ಸುಧಾ ಮೂರ್ತಿ ಅವರನ್ನ ರಾಜ್ಯಸಭೆ ಸದಸ್ಯರಾಗಿ ನೇಮಕ ಮಾಡುವ ಮುಖಾಂತರ ಒಂದು ಹೊಸ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಅಂದ್ರೆ ಈ ದೇಶದಲ್ಲಿ ಮಹಿಳೆಯರು ಸಬಲರಾಗಬೇಕು, ಮಹಿಳೆಯರು ಸದೃಢರಾಗಬೇಕು, ಮಹಿಳೆಯರು ಎಲ್ಲಾ ರಂಗದಲ್ಲೂ ಎಲ್ಲಾ ವೃತ್ತಿಗಳಲ್ಲೂ ಇರ್ಬೇಕು ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡುವ ಮುಖಾಂತರ ನಾಡು ನುಡಿ ದೇಶದ ಸೇವೆಗಾಗಿ ತನ್ನನ್ನು ತಾನು ಮುಡಿಪಾಗಿಸಿ ಈ ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರ ಹೆಸರುವಾಸಿಯಾಗಿ ಜೊತೆಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದಂತಹ ಸುಧಾ ಮೂರ್ತಿ ಅವರನ್ನ ಗುರುತಿಸತಕ್ಕಂತ ಪ್ರಧಾನಮಂತ್ರಿಯವರು ಅವ್ರನ್ನ ರಾಜ್ಯಸಭೆಗೆ ನಾಮಕರಣ ಮಾಡುವ ಮುಖಾಂತರ ಅವರಿಗೆ ಮಹತ್ವದ ಒಂದು ಮೈಲಿಗಲ್ಲನ್ನು ಮತ್ತೊಂದು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಮುಖಾಂತರ ಸುಧಾ ಮೂರ್ತಿ ಅವರನ್ನ ಕರ್ನಾಟಕದವರಾಗಿರ್ತಕ್ಕಂಥ ಸುಧಾ ಮೂರ್ತಿ ಅವರನ್ನ ನೇಮಕ ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ಮಹಿಳೆಯರಿಗೆ ಇದು ಕೊಟ್ಟಂತ ಗಿಫ್ಟ್ ಅಂತೇಳಿ ಈಗಾಗಲೇ ಹೇಳಲಾಗ್ತಿದೆ. ಒಟ್ಟಲ್ಲಿ ಡಾಕ್ಟರ್ ಸುಧಾ ಮೂರ್ತಿ ಅವರನ್ನ ರಾಜ್ಯಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಕರಣ ಮಾಡಿರುವಂತದ್ದು. ಈಗಾಗಲೇ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭಾಶಯವನ್ನು ಕೂಡ ಕೋರಿರುವಂತದ್ದು ನವಿತಾ ಜೈನ್. ಎಸ್ ಚಿದಾನಂದ ಪಟೇಲ್, ಈಗಾಗಲೇ ಮಹಿಳೆಯಾಗಿ ಕೇವಲ ಒಂದು ಸಂಸ್ಥೆಯನ್ನ ಮಾತ್ರ ಸ್ಥಾಪನೆ ಮಾಡಿದ್ದು ಅಲ್ಲ, ಅದರಲ್ಲೂ ಕೂಡ ನಾರಾಯಣ ಮೂರ್ತಿ ಅವರಿಗೂ ಕೂಡ ಬೆನ್ನೆಲುಬಾಗಿ ಅದರ ಜೊತೆಗೇನೆ ಇನ್ಫೋಸಿಸ್ ಅನ್ನುವಂತಹ ಒಂದು ಸಂಸ್ಥೆಯ ಮೂಲಕ ಸಮಾಜ ಸೇವೆ ಮೂಲಕ ಅನೇಕ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿರುವಂತಹ ಸುಧಾ ಮೂರ್ತಿ ಅವರ ವಿಚಾರದಲ್ಲಿ ನಾರಿ ಶಕ್ತಿಗೆ ಒಂದು ದೊಡ್ಡದಾದಂತಹ ಗಿಫ್ಟ್ ಸಿಕ್ಕಿದೆ. ಇಲ್ಲಿ ನಾರಿ ಶಕ್ತಿಯ ಪವರ್ಫುಲ್ ಅನ್ನ ಅಥವಾ ಆ ಪವರ್ ನ ಹೇಗೆ ಬಳಕೆ ಮಾಡ್ಕೊಳ್ಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ನವಿತಾ ಜೈನ್, ಯಾಕಂತ ಹೇಳಿದ್ರೆ ರಾಜ್ಯಸಭೆ ಅಂತ ಸ್ಥಳದಲ್ಲಿ ಅದು ಮಹಿಳೆಯರ ಬಗ್ಗೆ, ಮಹಿಳೆಯರ ಹಕ್ಕುಗಳ ಬಗ್ಗೆ, ಮಹಿಳೆಯರ ರಕ್ಷಣೆಗಳ ಬಗ್ಗೆ, ಮಹಿಳೆಯರ ವೃತ್ತಿ ರಂಗದ ಬಗ್ಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ವಾದ ಮಾಡಲಿಕ್ಕೆ ಮತ್ತು ಅವರಿಗೆ ಮತ್ತಷ್ಟು ವಿಪುಲ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಸುಧಾ ಮೂರ್ತಿ ಅಂತರ ಅವಶ್ಯಕತೆ ರಾಜ್ಯಸಭೆಗೆ ಇತ್ತು. ರಾಜ್ಯಸಭೆ ಅಂತ ಹೇಳಿದ್ರೆ ಅದು ಹಿರಿಯರ ಮನೆ ಮತ್ತು ಒಂದು ತಿಳಿದಂತವರ ಮನೆ. ಹಾಗಾಗಿ ಸುಧಾ ಮೂರ್ತಿ ಅವರು ಈ ನಾಡಿನ, ಈ ದೇಶದ ಮಹಿಳೆಯರ ಪರವಾಗಿ ರಾಜ್ಯಸಭೆಯಲ್ಲಿ ಒಂದಷ್ಟು ಹಕ್ಕೊತ್ತಾಯಗಳನ್ನ ಮಾಡ್ಲಿಕ್ಕೆ ಕೂಡ ಇದು ಅವಕಾಶ ಆಯ್ತು. ಯಾಕಂತ ಹೇಳಿದ್ರೆ ಅವರು ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರ ದೇಶಾದ್ಯಂತ ಸೇವಾ ಚಟುವಟಿಕೆಗಳನ್ನ ಮಾಡಿರುವಂತವರು. ಹಾಗಾಗಿ ಈ ರಾಜ್ಯಸಭೆ ನಾಮಕರಣ ಮಾಡಿದ್ರಿಂದ ರಾಜ್ಯಸಭೆಯಲ್ಲಿ ಕೂಡ ಮಹಿಳೆಯರ ಬಗ್ಗೆ, ಮಹಿಳೆಯರ ಆಗುಹೋಗುಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಮತ್ತು ಅವರ ವೃತ್ತಿ ಬದುಕಿನ ಬಗ್ಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಸರ್ಕಾರವನ್ನ ಒತ್ತಾಯಿಸ್ಲಿಕ್ಕೆ ಕೂಡ ಇದು ಅತಿ ದೊಡ್ಡ ವೇದಿಕೆ ಅಂತಲೇ ಹೇಳಲಾಗ್ತಿದೆ ನವಿತಾ.
ಪಟೇಲ್ರ, ಈಗ ಈ ಹಿಂದೆ ನಾವು ಗಮನಿಸೋದ್ರೆ 2016ರಲ್ಲೂ ಕೂಡ ಜೆಡಿಎಸ್ ಈ ಒಂದು ರೀತಿಯ ಪ್ರಯತ್ನವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ತಿರಸ್ಕಾರವನ್ನ ಮಾಡಿದ್ರು. ಬಟ್ ಈಗ ಈ ಒಂದು ಅವಕಾಶ ಸಿಕ್ಕಿರುವಂತದ್ದು ಅದನ್ನ ಯಾವ ರೀತಿಯಾಗಿ ಈಗ ಎಲ್ಲಾ ವಿಧಾನದಲ್ಲೂ ಕೂಡ, ಈಗ ಸಮಾಜ ಸೇವೆ ಮಾತ್ರ ಅಲ್ಲ, ಈ ಮೂಲಕ ತಾನು ತಮ್ಮನ್ನ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ತಾನು ಏನು ಬಲಿತರು ಇದ್ದಾರೆ ಅಥವಾ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಅನೇಕರಿಗೆ ಒಂದು ಸ್ಫೂರ್ತಿ ಆಗಿದಂತವರು ಸುಧಾಮೂರ್ತಿ ಅವರು. ಅವರೇ ಹೇಳುವಂತಹ ಅನೇಕ ಕಥೆಗಳನ್ನು ನಾವು ಗಮನಿಸ್ತೀವಿ. ಅವರೇ ಹೇಳುವಂತಹ ಅನೇಕ ವಿಚಾರಗಳನ್ನು ಗಮನಿಸಿದಾಗ ಇಡೀ ಒಂದು ದೇಶಕ್ಕೆ ಇವರ ಈ ಒಂದು ಸೇವೆಯ ಇಂಪಾರ್ಟೆನ್ಸ್ ಅನ್ನ ಹೇಳೋದಾದ್ರೆ ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಸುಧಾಮೂರ್ತಿ ಅವರು 5,000 ರೂಪಾಯಿಯನ್ನ ಅವರ ಪತಿ ನಾರಾಯಣ ಮೂರ್ತಿ ಅವರು ಕೊಡುವ ಮುಖಾಂತರ ಇನ್ಫೋಸಿಸ್ ಅಂತ ಸಂಸ್ಥೆ ಇವತ್ತು ಸದೃಢವಾಗಿ ಬೆಳೆಯಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ಲಿಕ್ಕೆ ಇವರ ಇಂದಿನ ಹಣದ ಶಕ್ತಿಯೇ ಕಾರಣ ಆಗಿರುವಂತದ್ದು. ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಇಡೀ ಇನ್ಫೋಸಿಸ್ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ದೇಶಾದ್ಯಂತ ಕಟ್ಟುವ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸ್ಲಿಕ್ಕೂ ಅದರ ಹಿಂದೆ ಇದ್ದಂತವರು ಸುಧಾಮೂರ್ತಿ ಅವರು. ಜೊತೆಗೆ ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರ ಶಾಲೆಗಳಿರುವಂತದ್ದು, ಕಟ್ಟಡಗಳಿರ್ತಕ್ಕಂಥದ್ದು, ಸಾರ್ವಜನಿಕ ಶೌಚಾಲಯಗಳಿರ್ತಕ್ಕಂಥದ್ದು, ರಸ್ತೆಗಳಿರುವಂತದ್ದು ಮತ್ತು ಅನೇಕ ಬಡಬಗ್ಗರುಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನ ಮಾಡಿದಂತವರು ಸುಧಾಮೂರ್ತಿ ಅವರು. ಹಾಗಾಗಿ ಇವರ ಸೇವಾ ಕೈಂಕರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುತಿಸಿರುವಂತದ್ದು. ಅದೇ ರೀತಿ ಇವರ ಸೇವೆ ಮತ್ತಷ್ಟು ನಾಡಿಗೆ ಮತ್ತಷ್ಟು ಕೊಡುಗೆ ಆಗಿ ಕುಡಿದು ಅನುಕೂಲ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ರಾಜ್ಯಸಭೆಯಲ್ಲಿ ಇವತ್ತು ಈ ದೇಶದ ಅನೇಕ ಮಹಿಳೆಯರ ಸಮಸ್ಯೆಗಳಿರ್ತಕ್ಕಂಥದ್ದು, ಹಕ್ಕೊತ್ತಾಯಗಳಿರ್ತಕ್ಕಂಥದ್ದು, ಮಹಿಳಾ ಸಮಸ್ಯೆಗಳನ್ನು ಕೂಡ ಸರ್ಕಾರದ ಮುಂದೆ ಮಂಡಿಸಲು ಕೂಡ ಈ ಒಂದು ರಾಜ್ಯಸಭಾ ಸ್ಥಾನ ಅನುಕೂಲ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಅವರು ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರ ಸಮಾಜದ ವಿವಿಧ ಸ್ತರಗಳಲ್ಲಿರ್ತಕ್ಕಂಥ ಮಹಿಳೆಯರು ಅವರ ಬದುಕು ಬವಣೆಗಳನ್ನು ನೋಡಿದಂತವರು ಸುಧಾಮೂರ್ತಿ ಅವರು. ಹಾಗಾಗಿ ರಾಜ್ಯಸಭೆಯಲ್ಲೂ ಕೂಡ ಮಹಿಳೆಯರ ಪರವಾಗಿ ಅತಿ ದೊಡ್ಡ ಮತ್ತು ಗಟ್ಟಿ ಧ್ವನಿಯಾಗಿ ಹಕ್ಕೊತ್ತಾಯ ಮಾಡ್ಲಿಕ್ಕೆ ಅವಕಾಶಗಳಾಗ್ತಿರುವಂತದ್ದು. ಯಾಕಂತಂದ್ರೆ ಸುಧಾಮೂರ್ತಿ ಅವರು ಯಾವಾಗಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಸಮಸ್ಯೆಗಳು, ಅವರ ಬದುಕು ಬವಣೆಗಳು ಎಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ಮಾತನಾಡ್ತಿದ್ರು. ಕೆಲವೊಂದು ಅವರು ಖುದ್ದು ಅವರು ಸ್ಥಳಕ್ಕೆ ಹೋಗಿ ನೋಡಿದಂತವ್ರು. ಹಾಗಾಗಿ ಸುಧಾಮೂರ್ತಿ ಅಂತವ್ರನ್ನ ನೇಮಕ ಮಾಡಿರುವಂತದ್ದು ಅದು ಎಲ್ಲ ಒಂದ್ ಕಡೆ ಇದು ದೇಶದ ಮಹಿಳಾ ಮಣಿಗಳ ಪರವಾಗಿ ಒಂದು ಧ್ವನಿ ರಾಜ್ಯಸಭೆಯಲ್ಲಿ, ಗಟ್ಟಿ ಧ್ವನಿ ರಾಜ್ಯಸಭೆಯಲ್ಲಿ ಇರಲಿದೆ ಅಂತಲೇ ಹೇಳಲಾಗ್ತಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಸೊ ಈಗಾಗಲೇ ಸುಧಾಮೂರ್ತಿ ಅವರ ಹೆಸರು ಯಾರಿಗ್ ತಾನೇ ಗೊತ್ತಿಲ್ಲ. ಸುಧಾಮೂರ್ತಿ ಅವರು ಯಾವ ರೀತಿಯಾಗಿ ಇನ್ಫೋಸಿಸ್ನ ಒಂದು ಸಂಸ್ಥಾಪಕಿ ಮಾತ್ರ ಅಲ್ಲ, ತನ್ನ ಅತ್ಯಂತ ಸರಳ ನಡೆ ನುಡಿಯಿಂದ ಹೆಸರುವಾಸಿಯಾದವರು. ಕೇವಲ ನಮ್ಮ ಸಂಸ್ಥೆ ಮಾತ್ರ ಅಲ್ಲ, ಅದು ನಮಗೆ ಮಾತ್ರ ಅಲ್ಲ ಅನ್ನುವಂಥ ರೀತಿಯಲ್ಲಿ ಬದುಕಿದವರು. ಯಾಕಂದ್ರೆ ಪ್ರತಿಯೊಬ್ಬ ದಮನಿತರ ಪರವಾಗಿ ಅವರು ಹೋರಾಟವನ್ನ ಮಾಡಿದವರು. ಎಂತಹದ್ದೇ ಕೆಲಸ ಇರಲಿ, ಯಾವದ ರೀತಿಯಲ್ಲಿ ಮಹಿಳೆಯರು ಅದನ್ನ ಸಾಧಿಸಿ ತೋರಿಸಬಹುದು ಅನ್ನುವುದನ್ನ ತೋರಿಸಿಕೊಟ್ಟಂತಹ ಸಾಧಕಿ ಅಂತ ಹೇಳಿದ್ರೆ ಅದು ಸುಧಾಮೂರ್ತಿ ಅವರು. ತಮ್ಮ ಸರಳ ಸಜ್ಜನಿಕೆ, ನಡೆ ನುಡಿಯಿಂದ ಎಲ್ಲರಿಗೂ ಕೂಡ ಹೆಸರುವಾಸಿಯಾದವರು. ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲಕ ಅಥವಾ ಇನ್ಫೋಸಿಸ್ ಫೌಂಡೇಶನ್ ನ ಮೂಲಕ ಸಮಾಜ ಸೇವೆಗಳನ್ನ ಮಾಡಿದಂತಹ ಕೈ ಸುಧಾಮೂರ್ತಿ ಅವರದ್ದು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಇವತ್ತು ಎಲ್ಲಾ ಕಡೆ ಮಹಾಶಿವರಾತ್ರಿ ಸಂಭ್ರಮ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಶಿವನಿಗೆ ವಿಶೇಷ ಅಲಂಕಾರ ಮಾಡಿ ಮುಂಜಾನೆಯಿಂದಲೇ ರುದ್ರಾಭಿಷೇಕ, ಕ್ಷೀರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆ ನಡೀತಾ ಇದೆ. ಕ್ಯೂಯಲ್ಲಿ ನಿಂತು ಭಕ್ತರು ದರ್ಶನ ಪಡೆದಿದ್ದಾರೆ. ಜಾಗರಣೆಗೆ ರಾತ್ರಿ ಇಡೀ ಭಜನೆ, ಹರಿಕತೆ, ಸಂಗೀತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ಮೈಸೂರಿನ ಅರಮನೆಯಲ್ಲಿ ಮಹಾಶಿವರಾತ್ರಿ ಸಡಗರ ಕಳೆಗಟ್ಟಿದೆ. ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿ ತ್ರಿನೇಶ್ವರ ಸ್ವಾಮಿಗೆ ಚಿನ್ನದ ಮುಖವಾಡ ಧರಿಸಿ ವಿಶೇಷ ಪೂಜೆ ಮಾಡಲಾಗ್ತಿದೆ. ದೇವರ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಮಾದಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಎತ್ತ ನೋಡಿದ್ರು ಭಕ್ತರೇ ಕಾಣಿಸುತ್ತಿದ್ದಾರೆ. ಹಣ್ಣು ತರಕಾರಿಗಳಿಂದ ಮಹದೇಶ್ವರನ ಗರ್ಭಗುಡಿಯನ್ನ ಅಲಂಕಾರ ಮಾಡಲಾಗಿದೆ. ಪಾದಯಾತ್ರೆ ಮೂಲಕ ಬರುವ ಭಕ್ತರಿಗೆ ವಿಶೇಷ ಸರತಿ ಸಾಲಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಕ್ಷಿಣ ಕಾಶಿ ಗೋಕರ್ಣದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಮಹಾಬಲೇಶ್ವರನ ದರ್ಶನ ಮತ್ತು ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಆಗಮಿಸುತ್ತಿದ್ದಾರೆ ಲಕ್ಷಾಂತರ ಭಕ್ತರು.
ಇನ್ನು ಕೋಲಾರದಲ್ಲೂ ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಈಗಾಗಲೇ ನಾವು ಗಮನಿಸಬಹುದು, ಕೋಟಲಿಂಗೇಶ್ವರದಲ್ಲೂ ಕೂಡ ಸಾಕಷ್ಟು ಭಕ್ತರು ಅಲ್ಲಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಕಾರವಾರದಲ್ಲೂ ಕೂಡ ಈಗಾಗಲೇ ಭಕ್ತರು ಮಹಾಶಿವರಾತ್ರಿಯನ್ನ ಅತ್ಯಂತ ಭಕ್ತಿ ಭಾವದಿಂದ ಪೂಜಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಅಷ್ಟೇ ನಾಡಿನ ಎಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕಳೆಗಟ್ಟಿದೆ. ಈಗಾಗಲೇ ಬಹುತೇಕ ಕಡೆ ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಭಕ್ತರು. ನಗರದ ಸಿದ್ಧಾರೂಢ ಮಠದ ಆವರಣದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. ರಾತ್ರಿ ಕೂಡ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಧಾರವಾಡದಲ್ಲೂ ಕೂಡ ಈಗಾಗಲೇ ಎಂದಿನಂತೆ ಮಹಾಶಿವರಾತ್ರಿಯ ದಿನ ಯಾವ ರೀತಿಯಾಗಿ ವಿಶೇಷ ಪೂಜೆ ಇರುತ್ತೋ ಅದೇ ರೀತಿಯ ವಿಶೇಷ ಪೂಜೆಯನ್ನ ಈಗಾಗಲೇ ಮಾಡಲಾಗ್ತಾ ಇದ್ದು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನ ಪಡಿತಾ ಇದ್ದಾರೆ. ಈಗಾಗಲೇ ಅಮೃತೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಗದಗದಲ್ಲೂ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಸ್ಥಾನಗಳಲ್ಲಿ ಶಿವನ ನಾಮಸ್ಮರಣೆಯನ್ನ ಮಾಡ್ತಿದ್ದಾರೆ. ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್ ಅಲ್ಲಿ.